Hi.
ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತೆಗಿತಿರೋದು ಮ್ಯಾಟರ್ನಿಟಿ ಶೂಟ್. ಇಲ್ಲಿ ಮಾಡೆಲ್ ಎಲ್ಲಿದ್ದಾರೆ, ಅಲ್ಲಿದ್ದಾರೆ ನೋಡಿ. ಅವ್ರು ಇನ್ನೊಂದು ಬಟ್ಟೆ ಚೇಂಜ್ ಬಟ್ಟೆ ಚೇಂಜ್ ಮಾಡ್ತಿದ್ದಾರೆ. ಅಷ್ಟೊತ್ತಲ್ಲಿ ನಾವು ಒಂದು ರೌಂಡ್ ಹೊಡಿತಾ ಇದ್ದೀವಿ. ಇದು ಬಂದ್ಬಿಟ್ಟು ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಇದು ಬಂದು ಸೌತ್ ಆ್ಯಂಡ್ ಹತ್ರ ಇರೋದು. ಫ್ಯಾಮಿಲಿಗೆಲ್ಲ ಚೆನ್ನಾಗಿದೆ. ಈ ಪಾರ್ಕ್ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿದೆ ಲವರ್ ಸ್ಪಾಟ್ ಇದೆ, ಇಲ್ಲಿದೆ ನೋಡಿ. ಅಂದರೆ ನಿನ್ನೆ ನಮ್ಮ ತಾಯಿ ಮನೆಗೆ ಬಂದಿದ್ವಿ. ಅಂದರೆ ನಮ್ಮ ತಮ್ಮನ ಹೆಂಡತಿ ಫೋಟೋ ಶೂಟ್ ಮಾಡ್ಕೊಬೇಕು ಅಂದ್ಬಿಟ್ಟು ಹೇಳ್ತಾ ಇದ್ರು. ಅದಕ್ಕೆ ಬಂದಿದ್ದೀವಿ. ಅಂದರೆ ಬೆಳಿಗ್ಗೆನೇ ಎದ್ದು ಒಂದು 6 o'clock ಬಂದಿದ್ದೀವಿ ಫೋಟೋ ಶೂಟ್ಗೆ. ಇವಾಗೆಲ್ಲ ಫೋಟೋ ತೊಗೊತಾವ್ರೆ. ಏನಿವತ್ತು ಈಗ 9 ತಿಂಗಳಂದರೆ ಈಗ 9 ತಿಂಗಳು ಇನ್ನೇನು ರನ್ನಿಂಗ್ ಐತೆ. ಅದರಿಂದ ಒಂದು ಫೋಟೋ ಶೂಟ್ ತೊಗೊಬೇಕಂದ್ಬಿಟ್ಟು ಅವ್ರಿಗೆ ಆಸೆ ಇತ್ತು. ಅದಕ್ಕೆ ತೊಗೊತಾವ್ರೆ. ಈಗ ಫೋಟೋ ಶೂಟ್ ಆಯಿತು. ಫೋಟೋ ಶೂಟ್ ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಬಿಸಿಲು ಬಂದ್ಬಿಡ್ತು. ಅಂದರೆ ಬೇಗನೆ ಆಯಿತು ಫೋಟೋ ಶೂಟು. ಬಿಸಿಲು ಬಂತು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬಿಸಿಲು ಬಂದರೆ ಚೆನ್ನಾಗಿ ಬರಲ್ಲ ಅಂತಾರೆ ಫೋಟೋ ಶೂಟ್ ಅವರು ಪ್ರೊಫೆಷ್ನಲ್ ಫೋಟೋ ಶೂಟ್ ಅವರು. ಅಂದರೆ ನಮ್ಮ ತಮ್ಮನೇ ಫೋಟೋ ಶೂಟ್ ಮಾಡ್ತಾನೆ. ಅಂದರೆ ನಮ್ಮ ತಮ್ಮನ ಹೆಂಡ್ತಿನೇ ಅವರೇ. ಅಂದರೆ ನೀವು ಬುಕ್ ಮಾಡ್ಬೋದು. ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅವನು ಇನ್ಸ್ಟಾಗ್ರಾಮಲ್ಲೂ ಫಾಲೋವರ್ಸ್ ಅವರೇ. ಅಂದರೆ ಇನ್ಸ್ಟಾಗ್ರಾಮಲ್ಲೂ ಅವನೇ. ಅದರಲ್ಲೂ ನೀವು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇವಾಗ ಫೋಟೋ ಶೂಟ್ ಆಗಿರೋದು ನಮ್ಮ ತಮ್ಮನ ಹೆಂಡ್ತಿ. ಫೋಟೋ ಶೂಟ್ ಮಾಡಿರೋದು ನಮ್ಮ ತಮ್ಮನೇ. ಇವಾಗೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ತಮ್ಮ ಬಂದವನೇ. ಬೆಳಿಗ್ಗೆನೆ ಎಬ್ಬರಿಸವ್ರೆ ಮನೆಯಲ್ಲಿ. ಶೂಟ್ ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ. ರಮ್ಯ ನಗ್ತಾ ಇದ್ದೀವಿ. ಅಂದರೆ 5 ಗಂಟೆಗೆ ಎಬ್ಬರಿಸಿದ್ದೀವಿ ಅಂದ್ಬಿಟ್ಟು ಅವನಿಗೆ ನಿದ್ದೆ ಬರ್ತೈತೆ. ಯಾವಾಗ ಎದ್ದೋಳೋದು 8 ಗಂಟೆಗೆಲ್ಲ 10 ಗಂಟೆಗೆ ಎದ್ದೋಳೋದು. ಎಲ್ಲ ನಾವು ಹೋಗ್ಬೇಕಂದ್ರೆ ಫೋಟೋ ಶೂಟ್ಗೆ ಸಂಡೇಸ್ ಟೈಮಲ್ಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ತಾನೆ. ಇವತ್ತು ಅದರಿಂದ ನಿದ್ದೆ ಹಿಡಿತಿದೆ ನನಗೆ. ಫುಲ್ ನಿದ್ದೆ ಬರ್ತಾಯಿತ್ತಂತೆ. ಇವಾಗ ಮನೆಗೆ ಹೋಗಿ ಒಂದು ನಿದ್ದೆ ಮಾಡ್ತಾನೆ. ನಿದ್ದೆ ಇವಾಗ ಕಾಲು ಸೂಪ್ ಕುಡಿಬೇಕು. ಇನ್ನು ಅವರು ಗಣೇಶ ಹಬ್ಬ ಆಗೋವರೆಗೂ ಕಾಲು ಸೂಪ್ ಕುಡಿಯಲ್ಲ. ಟಿಫನ್ ಮಾಡ್ಕೊಂಡು ಹೋಗ್ಬೇಕಿಲ್ಲಿ. ಟಿಫನ್ ಮಾಡಬೇಕಂತೆ. ಟಿಫನ್ ಮಾಡಬೇಕು ಇವಾಗ. ಟಿಫನ್ ಮಾಡಬೇಕು, ಕಾಲು ಸೂಪ್ ಕುಡಿಬೇಕು, ನಾನ್ ವೆಜ್ ತಿನ್ನಬೇಕು. ಇವಾಗ ನಾನ್ ವೆಜ್ ತಿನ್ನಲ್ಲ ಗಣೇಶ ಹಬ್ಬ ಆಗೋವರೆಗೂ. ಅದಕ್ಕೆ ಒಂದು 2 ರೌಂಡ್ ಸಣ್ಣ ಆಗಿದ್ದೀನಿ. ಇನ್ನು ಎಷ್ಟು ಫ್ರೈಡೆಯಿಂದ ಸ್ಟಾರ್ಟ್ ಮಾಡ್ತಾರೆ ನಾನ್ ವೆಜ್. ಫುಲ್ ಬ್ಯಾಟಿಂಗ್ ಅಷ್ಟೇ. ಈಗ ಆಯ್ತು, ಎಲ್ಲ ಫೋಟೋ ಶೂಟ್ ಆಯಿತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಾನು ಸ್ವಲ್ಪ ಅವರು ಬಟ್ಟೆ ಚೇಂಜ್ ಮಾಡೋದೈತೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವರು ಸುಮ್ಮನೆ ಹಿಂಗೆ ನಿಂತ್ಕೊಂಡ್ಬಿಟ್ಟವ್ರೆ ಸ್ಟ್ಯಾಚು ಹಂಗೆ.
ಎಲ್ಲ ಚೆನ್ನಾಗಿದ್ದೀವಿ. ಈಗ ಕಾರ್ ಜಾಗಕ್ಕೆ ಬಂದಿದ್ದೀವಿ. ಇವಾಗ ಕಾರ್ ಹತ್ತಬೇಕು. ಕಾರ್ ಪಾರ್ಕಿಂಗ್ ಅಂದರೆ ರೋಡಲ್ಲೇ ಹಾಕಿದ್ದೀವಿ. ಕಾರ್ ಹತ್ಕೊಳ್ಳೋದು ಮನೆಗೆ ಹೋಗೋದಷ್ಟೇ. ಎಲ್ಲ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಕೊತಾ ಇದ್ದೀವಿ. ಅಲ್ಲಿಂದ ಕಾರ್ ಹತ್ಕೊಂಡು ಹೋಗುವಾಗ ಟೈಮ್ ಆಯಿತು, 11:30 ಆಗೋಗಿತ್ತು. ಟಿಫನ್ಗೆ ಹೋಗೋಣ ಅಂದ್ಬಿಟ್ಟು ತಾಜಾ ತಿಂಡಿಗೆ ಬಂದಿದ್ದೀವಿ. ಅಲ್ಲಿ ಇಡ್ಲಿ ಮತ್ತು ವಡೆ ತೊಗೊಂಡ್ವಿ. ದೋಸೆ ತೊಗೊಳ್ಳೋಣ ಅಂದರೆ ತುಂಬ ರಶ್ ಇತ್ತು, ರೋಡ್ ತನಕ ರಶ್ ಇತ್ತು. ದೋಸೆ ಕ್ಯಾನ್ಸಲ್ ಮಾಡಿ ತಿರ್ಗಿ ಇಡ್ಲಿ ವಡೆ ತೊಗೊಂಡು ಅಲ್ಲಿ ಟಿಫನ್ ಮಾಡಿಕೊಂಡು ಲಾಸ್ಟಿಗೆ ಮನೆಗೆ ಬಂದ್ವಿ.